ಇಡೀ ಕರುನಾಡನ್ನೇ ವ್ಯಾಪಿಸ್ತಾ ಇದೆ ಕಾಲರ. ಈಗಾಗಲೇ ರಾಜ್ಯದಲ್ಲಿ 10 ಪಾಸಿಟಿವ್ ಪ್ರಕರಣ ದಾಖಲಾಗಿರುವಂಥದ್ದು. ಅದು ಕೂಡ ಬೆಂಗಳೂರಿನಲ್ಲಿ 6 ಪ್ರಕರಣ ದಾಖಲಾಗಿದ್ರೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ 3 ಪ್ರಕರಣ ದಾಖಲಾಗಿದೆ. ರಾಮನಗರ 1 ಪ್ರಕರಣ ಸೇರಿ ಟೋಟಲ್ 10 ಕಾಲರ ಕೇಸ್ ಪತ್ತೆಯಾಗಿರುವಂಥದ್ದು. ಬೊಮ್ಮನಹಳ್ಳಿ ವ್ಯಾಪ್ತಿಯಲ್ಲಿ ಕಾಲರ ಕೇಸ್ ಪತ್ತೆಯಾಗಿದೆ. ಕಾರ್ ಡ್ರೈವರ್ಗೆ ಒಕ್ಕಿಸಿದೆ ಕಾಲರ ಮಾರಿ. ಕಲ್ಚರಲ್ ವರದಿಯಲ್ಲಿ ಸೋಂಕು ತಗುಲಿರುವುದು ಕೂಡ ಪತ್ತೆಯಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವ್ಯಕ್ತಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಇಡೀ ಕರುನಾಡನ್ನೇ ವ್ಯಾಪಿಸ್ತಾ ಇರುವಂಥದ್ದು ಈ ಕಾಲರ ಸೋಂಕು. ರಾಜ್ಯದಲ್ಲಿ 10 ಮಂದಿಗೆ ಈಗ ಕಾಲರ ಪಾಸಿಟಿವ್ ಬಂದಿರುವಂಥದ್ದು. ಬೆಂಗಳೂರಿನಲ್ಲಿ 6 ಆದರೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ 3 ಪ್ರಕರಣ ದಾಖಲಾಗಿದೆ. ಹಾಗೆ ರಾಮನಗರದಲ್ಲಿ 1 ಪ್ರಕರಣ ಸೇರಿ ಟೋಟಲ್ 10 ಕೇಸ್ ಈಗ ಪತ್ತೆಯಾಗಿರುವಂಥದ್ದು. ಅದು ಕೂಡ ಬೊಮ್ಮನಹಳ್ಳಿ ವ್ಯಾಪ್ತಿಯಲ್ಲಿ ಕಾಲರ ಕೇಸ್ ಪತ್ತೆಯಾಗಿದೆ. ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ್ತಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ಒಂದ್ ಕಡೆ ಈಗ ಇಡೀ ಕರುನಾಡನ್ನೇ ವ್ಯಾಪಿಸುತ್ತಿರುವಂತಹ ಲಕ್ಷಣಗಳು ಕಂಡು ಬರ್ತಾ ಇರುವಂತದ್ದು. ಸರ್ಕಾರ ಈ ಒಂದು ನಿಟ್ಟಿನಲ್ಲಿ ಯಾವ ರೀತಿ ಕ್ರಮಕ್ಕೆ ಮುಂದಾಗಿರುವಂತದ್ದು, ಸದ್ಯ ಏನು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ? ನಿಖೇಶ್, ರಾಜ್ಯದಲ್ಲಿ ಒಟ್ಟು 10 ಕಾಲರಾ ಪ್ರಕರಣಗಳು ದಾಖಲಾಗಿದೆ. 6 ಬೆಂಗಳೂರು ನಗರದಲ್ಲಾದರೆ 3 ಬಿಬಿಎಂಪಿ ವ್ಯಾಪ್ತಿ ಹಾಗೆ 1 ರಾಮನಗರದಲ್ಲಿ ದಾಖಲಾಗುವ ಮೂಲಕ ಇಲ್ಲಿ ತನಕ ಒಟ್ಟು 10 ಕಾಲರಾ ಕೇಸ್ಗಳು ರಾಜ್ಯದಲ್ಲಿ ದಾಖಲಾಗಿರುವಂಥದ್ದು. ಅಂದರೆ ಪ್ರಮುಖವಾಗಿ ಇವತ್ತು ಬೊಮ್ಮನಹಳ್ಳಿ ಕಡೆಯಲ್ಲೂ ಕೂಡ ಒಂದು ಕೇಸ್ ಪತ್ತೆಯಾಗಿದೆ. ಬೊಮ್ಮನಹಳ್ಳಿಯಲ್ಲಿರುವಂತಹ ಕಾರ್ ಡ್ರೈವರ್ ಒಬ್ಬರಿಗೆ ವಾಂತಿ ಭೇದಿಯ ಸಿಂಪ್ಟಮ್ಸ್ ಕಂಡುಕೊಂಡಿತ್ತು. ಹೀಗಾಗಿ ಅವರು ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ಅಲ್ಲಿ ಅವರ ಕಲ್ಚರ್ ಸ್ಯಾಂಪಲ್ ಅನ್ನ ಟೆಸ್ಟ್ಗೆ ಕಳಿಸಿದಂತಹ ಸಂದರ್ಭದಲ್ಲಿ ಆ ಒಂದು ಟೆಸ್ಟ್ ಸ್ಯಾಂಪಲ್ ಪಾಸಿಟಿವ್ ಆಗಿದೆ ಕಾಲರಾಗೆ. ಹೀಗಾಗಿ ಅವರನ್ನ ಕೂಡ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ಇನ್ನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ 21 ಜನ ಬೆಂಗಳೂರು ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಅಡ್ಮಿಟ್ ಆಗಿರುವಂಥದ್ದು. ಅವರ ಆರೋಗ್ಯ ಒಂದು ಸುಧಾರಿಸ್ತಾ ಇದೆ, ಸ್ಥಿರವಾಗಿದೆ. ಅವರ ಟೆಸ್ಟ್ ರಿಪೋರ್ಟ್, ಕಲ್ಚರಲ್ ರಿಪೋರ್ಟ್ ಕೂಡ ಬರಬೇಕಾಗಿದೆ. ಸದ್ಯಕ್ಕಂತೂ ರಾಜ್ಯದಲ್ಲಿ ಒಟ್ಟು 10 ಕಾಲರಾ ಪಾಸಿಟಿವ್ ಪ್ರಕರಣಗಳು ದೃಢಪಟ್ಟಿರುವಂಥದ್ದು. ನಿಖೇಶ್, ದೀಪ್ತಿ, ಇನ್ನೊಂದು ಕಡೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ 3 ಪ್ರಕರಣ ದಾಖಲಾಗಿದೆ. ಮತ್ತೆ ಈಗ ಬಿಬಿಎಂಪಿ ಅಧಿಕಾರಿಗಳು ಮುನ್ನೆಚ್ಚರಿಕೆ ಕ್ರಮವಾಗಿ ಏನಾದರೂ ಕ್ರಮಗಳನ್ನು ಕೈಗೊಂಡಿದ್ರೆ, ಹಾಗೆ ಸಾರ್ವಜನಿಕರು ಕೂಡ ಎಚ್ಚೆತ್ತುಕೊಳ್ಳುವಂಥ ನಿಟ್ಟಿನಲ್ಲಿ ಏನಾದರೂ ಸೂಚನೆಗಳನ್ನು ಹೊರಡಿಸಲಾಗಿದೆಯಾ? ನಿಖೇಶ್, ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಪತ್ತೆಯಾಗಿರುವಂತಹ 3 ಪ್ರಕರಣಗಳು 2 ಅದರಲ್ಲಿ ಬೆಂಗಳೂರು ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಬಂದಂಥದ್ದು. ಅಂದರೆ ನಿನ್ನೆ ಅಷ್ಟೇ ಆ ಪಾಸಿಟಿವ್ ಪ್ರಕರಣಗಳು ದೃಢಪಟ್ಟಿತ್ತು. ಮತ್ತೊಂದು ಪ್ರಕರಣ ಅಂತ ಹೇಳಿದ್ರೆ ಬೊಮ್ಮನಹಳ್ಳಿಯಲ್ಲಿ ಕಾರ್ ಡ್ರೈವರಿಗೆ ಸಂಬಂಧಪಟ್ಟಂಗೆ. ಈ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಕೂಡ ಅಲರ್ಟ್ ಆಗಿದೆ. ಜಲಮಂಡಳಿಯವರ ಜೊತೆ ಈಗಾಗಲೇ ಮಾತುಕತೆಯನ್ನು ನಡೆಸಿದೆ. ಪ್ರಮುಖವಾಗಿ ನೀರು ಕಂಟಾಮಿನೇಟ್ ಆಗದೇ ಇರೋ ರೀತಿಯಲ್ಲಿ ಕ್ರಮಗಳನ್ನು ತಗೊಳ್ಳಿ ಅಂತ ಹೇಳಿ. ಮತ್ತೆ ರಾಜ್ಯ ಆರೋಗ್ಯ ಇಲಾಖೆಯಿಂದನೂ ಕೂಡ ಒಂದಿಷ್ಟು ಗುಣಲಕ್ಷಣಗಳು ಜೊತೆಗೆ ಹೇಗೆ ನಾವಿದ್ರಿಂದ ಪಾರಾಗಬೇಕು, ಯಾವ ರೀತಿಯಾಗಿ ಇರಬೇಕು ಅನ್ನೋ ಒಂದಿಷ್ಟು ಜಾಗೃತಾ ಕ್ರಮಗಳನ್ನು ಕೂಡ ಕೊಟ್ಟಿರುವಂಥದ್ದು. ನಿಖೇಶ್, ಓಕೆ, ಥ್ಯಾಂಕ್ ಯು ದೀಪ್ತಿ ನಿಮ್ಮೆಲ್ಲ ಮಾಹಿತಿಗೆ.